ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 39ನೇ ಕ್ವಶನನ್ನು ನೋಡೋಣ. ಇದು ಕೂಡ ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಕ್ವಶನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಪ್ಲಾಂಟ್ಸ್ ಮತ್ತು ಅದರ ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದಾರೆ. ಸೊ ಒಂದನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಕಸಾವ, ವುಡಿ ಶ್ರಬ್ಸ್. ಸೆಕೆಂಡ್ ಜಿಂಜರ್, ಹರ್ಬ್ಸ್ ವಿತ್ ಸುಡೋಸ್ಟೆಮ್. ಮಲ್ಬಾರ್ ಸ್ಪಿನಾಚ್, ಹರ್ಬೇರಿಯಸ್ ಕ್ಲೈಂಬರ್. ಮಿಂಟ್, ಆನ್ಯುವಲ್ ಶ್ರಬ್ ಆ್ಯಂಡ್ ಪಪ್ಪಾಯ, ವುಡಿ ಶ್ರಬ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಷ್ಟು ಕರೆಕ್ಟ್ ಇದಾವೆ ಅಂತ ಹೇಳಿ ಕೇಳಿದ್ದಾರೆ. ಇದು ಸ್ವಲ್ಪ ನಮಗೆ ಪ್ಲಾಂಟ್ಸ್ ಬಗ್ಗೆ, ಗಿಡಗಳ ಬಗ್ಗೆ ಗೊತ್ತಿದ್ರೆ ನಾವು ಇದನ್ನ ಹೇಳ್ಬೋದು. ಕಸಾವ ಅಂದ್ರೆ ಏನಿಲ್ಲ, ಗೆಣಸು ಏನಿರುತ್ತಲ್ಲ ಅದು ಕಸಾವ. ನಾನು ನಿಮಗೆ ತೋರಿಸೋದಾದ್ರೆ ಈ ತರ ಇರುತ್ತೆ ಕಸಾವ. ಸೊ ಕಸಾವ ಗೆಣಸು ತರ ಇರ್ತದೆ, ಈ ತರ ಗಿಡ ಇರ್ತದೆ. ಸೊ ಅದು ಕಸಾವ ಆಗಿರ್ತದೆ. ಆ ಫಸ್ಟ್ನೇ ಆಪ್ಷನ್ ಕರೆಕ್ಟ್, ವುಡಿ ಶ್ರಬ್ ಕರೆಕ್ಟ್ ಇದೆ. ಜಿಂಜರ್ ಬಂದ್ಬಿಟ್ಟು ನಮಗೆ ಗೊತ್ತಿದೆ, ಶುಂಠಿನೂ ಹರ್ಬ್ ವಿತ್ ಸುಡೋಸ್ಟೆಮ್. ಅದಕ್ಕೆ ಸಣ್ಣದು ಸ್ಟೆಮ್ ಇರುತ್ತೆ, ಅದಕ್ಕೆ ಸುಡೋಸ್ಟೆಮ್ ಅಂತ ಕರೀತಾರೆ. ಅದನ್ನು ಕರೆಕ್ಟ್ ಇದೆ. ಮಲ್ಬಾರ್ ಸ್ಪಿನಾಚ್ ಅಂದ್ರೆ ನಮಗೇನು ಬಸಳೆ ಸೊಪ್ಪು ಇರ್ತದಲ್ಲ, ಸ್ಪಿನಾಚ್. ಅದು ಬಂದ್ಬಿಟ್ಟು ಹರ್ಬೇಷಿಯಸ್ ಕ್ಲೈಂಬರ್, ಅದು ಕರೆಕ್ಟ್ ಆಗಿದೆ. ಮಿಂಟ್ ಬಂದ್ಬಿಟ್ಟು ಆನ್ಯುವಲ್ ಶ್ರಬ್. ನಾವು ಮಿಂಟ್ ಬಗ್ಗೆ ನೋಡಿದ್ರೆ ಮಿಂಟ್ ಬಂದ್ಬಿಟ್ಟು ಪೆರಿನಿಯಲ್ ಹರ್ಬ್ ಆಗಿರ್ತದೆ, ಶ್ರಬ್ ಅಲ್ಲ, ಅದು ಹರ್ಬ್. ಮತ್ತೆ ಬಂದ್ಬಿಟ್ಟು ಪೆರಿನಿಯಲ್ ಅಂತ ಹೇಳಿದ್ರೆ a plant with a life cycle that lasts for more than 2 years, often returning year after year from the same root system. ಒಂದೇ ರೂಟ್ ಸಿಸ್ಟಮ್ ಇಂದ ವರ್ಷ ಅದು ಹೊಸದಾಗಿ ಚಿಗುರ್ತಾ ಇರುತ್ತೆ, ಅದಕ್ಕೆ ಪೆರಿನಿಯಲ್ ಆಗ್ತದೆ, ಆನ್ಯುವಲ್ ಶ್ರಬ್ ಅಲ್ಲ. ಸೊ 4ನೇ ತಪ್ಪಾಗುತ್ತೆ. 5ನೇದು ಬಂದ್ಬಿಟ್ಟು ಪಪ್ಪಾಯ, ವುಡಿ ಶ್ರಬ್. ಇದನ್ನು ಸುಧಾ ತಪ್ಪಾಗುತ್ತೆ. ಸೊ ಇದರಲ್ಲಿ 1, 2, 3 ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಓನ್ಲಿ 3 ಆಗುತ್ತೆ. ಬಿ ಸರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.